ಧರ್ಮಸ್ಥಳದ ವಿಚಾರವಾಗಿ ಹೋರಾಟ ಮಾಡಿದವರಿಗೆ ಸಂಕಷ್ಟ ಶುರುವಾಗಿದೆ. ಈಗಾಗಲೇ ತಿಮರೋಡಿ ಜೈಲು ಸೇರಿದ್ದಾರೆ. ಕರ್ತವ್ಯಕ್ಕೆ ಅಡ್ಡಿ ಆರೋಪದಲ್ಲಿ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಇತ್ತ ಸುಜಾತಾಗೂ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ, ಮಟ್ಟಣ್ಣನವರ ವಿರುದ್ಧ ಎಫ್ಐಆರ್. ನನ್ನನ್ನು ಬಂಧಿಸಲಿ ಎಂದು ಠಾಣೆಗೆ ಬಂದ ಮಟ್ಟಣ್ಣನವರ್. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿರೋ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ದೂರುದಾರ ತೋರಿಸಿದ್ದ 17 ಸ್ಪಾಟ್ಗಳಲ್ಲಿ ಶೋಧ ನಡೆಸಿದ್ದ ಎಸ್ಐಟಿ ಅಸಲಿ ತನಿಖೆಗಿಳಿದಿದೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಬಗ್ಗೆ ಅವಹೇಳನ ಮಾಡಿದ ಆರೋಪದಡಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದ್ದು ತಿಮರೋಡಿ ಜೈಲು ಪಾಲಾಗಿದ್ದಾರೆ. ಆದರೆ ತಿಮರೋಡಿ ಬಂಧನದ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆಂದು ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇಂದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾದ ಮಟ್ಟಣ್ಣನವರ್ ಪೊಲೀಸರು ಬೇಕಾದ್ರೆ ನನ್ನನ್ನ ಬಂಧಿಸಲಿ ಅಂತ ಸವಾಲೆಸೆದ್ರು. ನೋಡಿ ಸರ್, ಹೋರಾಟಗಾರರು ಇವತ್ತಿಗೂ ಕೂಡ ಭಯ, ಯಾವುದು ಭಯ? ವಿ ಕ್ವಶನ್ ದ ಥ್ರೆಟ್ ಇಟ್ ಸೆಲ್ಫ್. ಹೆದರ್ಸ್ತಾರಾ? ಅರೆಸ್ಟ್ ಮಾಡಕ್ಕೆ ಹೆದರ್ಸ್ತಾರಾ? ಆಯ್ತು, ಅದಕ್ಕೆ ಬಂದಿದ್ದೀವಿ, ಓಡಿ ಹೋಗ್ತಾ ಇಲ್ವಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನಕ್ಕೆ ಆಕ್ರೋಶ ಹೊರಹಾಕಿದ ಮಟ್ಟಣ್ಣನವರ್ ನಿನ್ನೆ ತಿಮರೋಡಿ ಬಂಧನಕ್ಕೆ 100 ಜನ ಪೊಲೀಸರು ಬಂದಿದ್ರು. ಯಾಕೆ ಬಂದಿದ್ದೀರಾ ಅಂತ ಮನೆಯವರು ಕೇಳಿದ್ದಾರೆ ಅಷ್ಟೇ. ನಾವು ಯಾರು ಪೊಲೀಸರಿಗೆ ಅಡ್ಡಿ ಮಾಡಿಲ್ಲ ಅಂದ್ರು. ಅಲ್ಲದೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ನಾಳೆ ಜಾಮೀನು ಆದ್ರೆ ಈ ಕೇಸ್ನಲ್ಲೂ ಬಂಧಿಸಲು ಪ್ಲಾನ್ ಮಾಡಿದ್ದಾರೆ ಅಂದ್ರು. ನಿನ್ನೆ ಮಹೇಶ್ ಶೆಟ್ಟರ್ ಮನೆಗೆ ಏಕಾಏಕಿ ಕನಿಷ್ಠ ಒಂದು 100 ಜನ ಪೊಲೀಸರು ಬಂದಿದ್ದಕ್ಕೆ ಎಲ್ಲರೂ ಕೂಡ ನಾವು ಪ್ರಶ್ನೆ, ಅಂದರೆ ಅಲ್ಲಿದ್ದವರು ಬೇಕಲ್ಲ, ಎದಕ್ಕೆ ಬಂದಿದ್ದಾರೆ ಪೊಲೀಸರು, ಏನಕ್ಕೆ ಬಂದಿದ್ದಾರೆ ಅಂಥೇಳಿ ಅವ್ರ ಮನೆಯವ್ರು ಕೇಳಿದರು. ಅವ್ರ ಮಿಸಸ್ ರೈಟ್ಸ್ ಅಲ್ವಾ ಸರ್, ಎದಕ್ಕೆ ಬಂದಿದ್ದೀರಿ ಅಂಥೇಳಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಹೆಸರು ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ನಿನ್ನೆ ತಾವು ಕೂಡ ಇದ್ರಿ, ಅವರು ಅಡ್ಡಿಪಡಿಸಿಲ್ಲ ಇಲ್ಲ ಅಂತ ಹೇಳಿದ ಮೇಲೆ ಆ ಥರ ಅವ್ರನ್ನ ಮತ್ತೆ ಈಗ ಬೇಲಾದರೆ ಮತ್ತೆ ಬಾಡಿ ವಾರಂಟ್ ಮಾಡಿ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಆ ಥರ ಇದನ್ನಾಗಿದೆ. ತಿಮರೋಡಿ ಬಂಧನದ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಯಾರೇ ಮಾತನಾಡಿದ್ರು ಕಾನೂನು ಪ್ರಕಾರ ಕ್ರಮ ಎಂದಿದ್ದಾರೆ. ಬಿಎಲ್ ಸಂತೋಷ್ ಅವ್ರ ಬಗ್ಗೆ ಅವೇಳಕರು ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದ್ದೀವಿ, ಒಳಿಕ್ ಹಾಕ್ಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು, ಆ ಥರ ಎಲ್ಲ ಹಂಗೆಲ್ಲ ಮಾತಾಡ್ಬಾರ್ದು. ಯಾರೇ ಆಗಲಿ ಲೀಡ್ರು, ಏನು ದಾಖಲೆ ಇದೆ ಅವನ ಹತ್ರ? ಅವರು ಪೊಲಿಟಿಕಲಿ ವಿ ಮ್ಯಾವ್ 100 ಡಿಫ್ರೆನ್ಸಸ್. ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವನು ಯಾರೋ ಆ ಥರ ಮಾತಾಡ್ತಾನೆ ಅಂತ ನಾವು ಖುಷಿ ಪಡೋದಲ್ಲ. ಇವತ್ತು ಅವ್ನು ಮಾತಾಡ್ತಾಳೆ, ನಾನು ನಮ್ಮ ಮಾತಾಡ್ತೇನೆ. ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ, ನಮಗೂ ಮಾತಾಡಿದ. ವಿಲ್ ನಾಟ್ ಅಲೋ ದಿಸ್. ಮತ್ತೊಂದೆಡೆ ಯೂಟ್ಯೂಬರ್ ಸಮೀರ್ಗೂ ಗಲಭೆಗೆ ಪ್ರಚೋದನೆ ನೀಡಿದ ಆರೋಪದಲ್ಲಿ ಸಂಕಷ್ಟ ಎದುರಾಗಿದೆ. ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರೂ ನ್ಯಾಯಾಲಯ ಹಲವು ಷರತ್ತು ವಿಧಿಸಿದೆ. ಸುಜಾತಾಗೆ ಎಸ್ಐಟಿ ನೋಟಿಸ್, ಕೇಸ್ ವಾಪಸ್ ಪಡೆದುಕೊಳ್ತಾರಾ? ನನ್ನ ಮಗಳು ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ, ನನ್ನ ಮಗಳನ್ನ ಹುಡುಕಿಕೊಡಿ, ನನ್ನ ಮಗಳ ಅಸ್ಥಿ ಕೊಡಿ ಅಂತ ಹೋರಾಟ ಮಾಡ್ತಿದ್ದ ಸುಜಾತಾ ಭಟ್ಗೂ ಎಸ್ಐಟಿ ನೋಟಿಸ್ ಜಾರಿ ಮಾಡಿದೆ. ಪ್ರಕರಣದ ವಿಚಾರಣೆ ಕೈಗೆತ್ತಿಕೊಂಡಿರುವ ಎಸ್ಐಟಿ ವಿವರ ನೀಡುವಂತೆ ನೋಟಿಸ್ ಕೊಟ್ಟಿದೆ. ಆದರೆ ಸುಜಾತಾ ಕೇಸ್ ವಾಪಸ್ ಪಡೆದುಕೊಳ್ಳುತ್ತಾರೆ ಅಂತ ಹೇಳಲಾಗ್ತಿದೆ. ಕೇಸ್ ಹಿಂಪಡೆಯುವ ಬಗ್ಗೆ ಎಸ್ಐಟಿಗೆ ಹೇಳದ ಸುಜಾತಾ ಈ ಬಗ್ಗೆ ನಿರ್ಧಾರ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಅನನ್ಯ ಭಟ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ಎಸ್ಐಟಿ ಪ್ರಕರಣದ ಪೂರ್ವಪರ ಕೆದಕಲು ಮುಂದಾಗಿದೆ. ಅನನ್ಯ ಭಟ್ ಅಸ್ತಿತ್ವದ ಬಗ್ಗೆ ಮಾಹಿತಿ ಸಂಗ್ರಹಿಸಿರುವ ಎಸ್ಐಟಿ ಪ್ರಕರಣವೇ ಸುಳ್ಳು ಎಂಬ ಬಗ್ಗೆ ಅನೇಕ ಮಾಹಿತಿಯನ್ನ ಪಡೆದುಕೊಂಡಿದೆ. ಈ ಮಾಹಿತಿ ಆಧಾರದಲ್ಲಿ ಸುಜಾತಾ ಭಟ್ ವಿಚಾರಣೆ ನಡೆಸುವ ಸಾಧ್ಯತೆ ಇದ್ದು ಅನನ್ಯ ಅಸ್ತಿತ್ವದ ಬಗ್ಗೆ ಇದ್ದ ದಾಖಲೆ ಸಲ್ಲಿಸಲು ಸುಜಾತಾ ಭಟ್ಗೆ ಸೂಚಿಸಿದೆ. ಒಂದ್ ವೇಳೆ ಸುಳ್ಳು ದೂರು ಅಂತ ಸಾಬೀತಾದ್ರೆ ಸುಜಾತಾ ಭಟ್ ವಿರುದ್ಧವೂ ಕ್ರಮವಾಗುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದಾರೆ ಅಂತ ಅನಾಮಿಕ ದೂರುದಾರನ ಮಾಹಿತಿಯಂತೆ ಎಸ್ಐಟಿ 17 ಕಡೆ ಶೋಧ ನಡೆಸಿತ್ತು. 6 ಮತ್ತು 11A ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಸಿಕ್ಕಿದ್ದು ಬಿಟ್ರೆ ಬೇರೆ ಯಾವ ಪಾಯಿಂಟ್ಗಳಲ್ಲೂ ಒಂದು ಮೂಳೆಯೂ ಸಿಕ್ಕಿಲ್ಲ. ಹೀಗಾಗಿ ಮಾಸ್ಕ್ ಮ್ಯಾನ್ ನನ್ನ ತೀವ್ರ ವಿಚಾರಣೆ ನಡೆಸುತ್ತಿರುವ ಎಸ್ಐಟಿ ಮುಸುಕುಧಾರಿ ಮುಖವಾಡವನ್ನ ನಿಧಾನವಾಗಿ ಕಳಚುತ್ತಿದೆ. ನಿನ್ನೆ 5 ಗಂಟೆಗಳ ಕಾಲ ದೂರುದಾರನ ವಿಚಾರಣೆ ನಡೆಸಿದ್ದ ಎಸ್ಐಟಿ ಇವತ್ತು ಕೂಡ ಮಾಸ್ಕ್ ಮ್ಯಾನ್ ನನ್ನ ವಿಚಾರಣೆಗೊಳಪಡಿಸಿದೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಕೂಡ ದೂರುದಾರನನ್ನ ವಿಚಾರಣೆಗೊಳಪಡಿಸಿದ್ದಾರೆ.
ಇತ್ತ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಖಂಡಿಸಿ ತುಮಕೂರಿನ ಮಧುಗಿರಿಯಲ್ಲಿ ಪಕ್ಷಾತೀತವಾಗಿ ಬೃಹತ್ ರ್ಯಾಲಿ ನಡೆಸಲಾಗಿದೆ. ಪ್ರತಿಭಟನಾ ರ್ಯಾಲಿಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಭಾಗಿಯಾಗಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣ ಬಂದ್ ಮಾಡಿ ಪ್ರತಿಭಟನಾ ರ್ಯಾಲಿ ನಡೆಸಲಾಗಿದೆ. ಕ್ಷೇತ್ರದ ವಿರುದ್ಧ ವ್ಯವಸ್ಥಿತ ಅಪಪ್ರಚಾರ ಮಾಡಲಾಗ್ತಿದೆ. ಅಪಪ್ರಚಾರ ಮಾಡ್ತಿರೋರನ್ನ ಗಡೀಪಾರು ಮಾಡಿ ಅಂತ ಒತ್ತಾಯಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9. BL ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ರದ್ದು ಕೋರಿ ಮಹೇಶ್ ಶೆಟ್ಟಿ ತಿಮರೋಡಿ ಅರ್ಜಿ ಸಲ್ಲಿಸಿದ್ದಾರೆ. ತನ್ನ ಪತ್ನಿಗೆ 2 ನೋಟಿಸ್ ನೀಡಿದಾಗಲೂ ಕೂಡ FIR ಪ್ರತಿ ಒದಗಿಸಿಲ್ಲ, ಬಂಧನಕ್ಕೆ ಮುನ್ನ ಪ್ರಕ್ರಿಯೆಯನ್ನು ಪಾಲಿಸಿಲ್ಲ ಅಂತ ಹೇಳಿ ಅರ್ಜಿಯಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ನನ್ನ ವಿರುದ್ಧ ಇರುವಂಥ FIRನ ರದ್ದು ಮಾಡಬೇಕು ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೇಳಿದ್ದಾರೆ. ಒಂದು ಅರ್ಜಿಯನ್ನು ಈಗ ಕೋರ್ಟ್ಗೆ ಹಾಕಿದ್ದಾರೆ. ನೆನ್ನೆಯಷ್ಟೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧಿಸಲಾಗಿತ್ತು. ಯಾಕೆ ಅಂತ ಹೇಳಿದ್ರೆ RSSನ BL ಸಂತೋಷ್ ಅವರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಪ್ರಕರಣ ದಾಖಲಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ FIR ಆಯಿತು. ನಿನ್ನೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಒಪ್ಪಿಸಲಾಗಿದೆ.